ಈಗ ಡಿ ಎಮ್ ಅಂದರೆ ಒಂದು ಮೆಸೇಜ್ ಬಂದಿತ್ತು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ ಒಬ್ಬ ಕ್ಲೈಂಟಿಂದ. ಆಕೆ ಏನು ಹೇಳ್ತಾ ಇದ್ರು ಅಂದರೆ, ನಾನು ಒಂದು ರಿಲೇಷನ್ಶಿಪ್ನಲ್ಲಿದ್ದೀನಿ, ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ರಿಲೇಷನ್ಶಿಪ್, ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಇತ್ತೀಚೆಗೆ ನಾನೊಂದು ಡಿಸ್ಕವರ್ ಮಾಡಿದೆ, ನನ್ನ ಬಾಯ್ ಫ್ರೆಂಡ್ ಡೇಟಿಂಗ್ ಆ್ಯಪ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ನಾನು ಕೇಳಿದಾಗ, ನೀವೇನಕ್ಕೆ ಡೇಟಿಂಗ್ ಆ್ಯಪ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಯಾವುದ್ಯಾವುದೋ ಹೆಣ್ಮಕ್ಳ ಜೊತೆ ಏನಕ್ಕೆ ಮಾತಾಡ್ತಾ ಇದ್ದೀರಾ ಅಂತ ನಾನು ಕನ್ಫ್ರಾಂಟ್ ಮಾಡಿ ಕೇಳಿದಾಗ ಅವ್ರೇನು ಹೇಳಿದ್ರು ಅಂದರೆ, ನಾನು ಇದನ್ನು ಪ್ಯೂರ್ ಫ್ರೆಂಡ್ಶಿಪ್ಗೆ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ, ನೀನು ತುಂಬ ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡ, ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡ ಅಂತ ಹೇಳಿದರು. ಆದರೆ ನನಗೆ ಇವಾಗ ಏನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಅಂತ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು. ಸೊ ಇದಕ್ಕೆ ನಾನು ಉತ್ತರ ಕೊಟ್ಬಿಡ್ತೀನಿ. ದಿಸ್ ಇಸ್ ಕಾಲ್ಡ್ ಮೈಕ್ರೋ ಚೀಟಿಂಗ್ ಅಕಾರ್ಡಿಂಗ್ ಟು ಸೈಕಾಲಜಿ. ಇದನ್ನು ಮೈಕ್ರೋ ಚೀಟಿಂಗಿಗೆ ಹೇಳ್ತೀವಿ. ಈ ವ್ಯಕ್ತಿಯ ಆ್ಯಂಗಲ್ನಲ್ಲೇ ನಾವು ಯೋಚನೆ ಮಾಡೋಣ. ಇವರ ಪ್ರಕಾರವಾಗಿ ಇವರು ಫಿಸಿಕಲಾಗಿ ಯಾರನ್ನೂ ಮೀಟ್ ಮಾಡಿಲ್ಲ, ಯಾರ ಜೊತೆನೋ ಕಾಫಿ ಡೇಟ್ಸ್ಗೆ ಹೋಗಿಲ್ಲ, ಹಾಗೆ ಕನ್ಸಿಡರ್ ಮಾಡೋಣ. ಆದರೆ ಈ ವ್ಯಕ್ತಿ ಕೊಟ್ಟಿರುವಂಥ ಉತ್ತರ ಏನಾಗಿದೆ ಅಂದರೆ, ನಾನು ಈ ಒಂದು ಡೇಟಿಂಗ್ ಆ್ಯಪ್ನ ಜಸ್ಟ್ ಫ್ರೆಂಡ್ಶಿಪ್ಗೆ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಇದರಲ್ಲೇ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ, ಈ ವ್ಯಕ್ತಿ ಏನೋ ಮಾಡ್ತಾ ಇದ್ದಾರೆ, ಆಪ್ಷನ್ಸ್ ನೋಡ್ತಾ ಇದ್ದಾರೆ, ಬೇರೆ ಕಡೆಗೆ ಡಿಸ್ಟ್ರ್ಯಾಕ್ಟ್ ಆಗಿದೆ ಮೈಂಡ್ ಅಂತ. ಯಾವಾಗ ಒಂದು ರಿಲೇಷನ್ಶಿಪ್ ಅಂತ ಬರುತ್ತೆ, ಒಂದು ಜವಾಬ್ದಾರಿ ಇರುತ್ತೆ, ಹಾಗೂ ಯಾವುದೇ ಕಾರಣಕ್ಕೂ, ಯಾಕೆಂದರೆ ನಮಗಿಂತ ಬೆಟರ್ ಇದ್ದೇ ಇರ್ತಾರೆ, ನಾವು ಯಾರಿಗೂ ಹೋಲಿಸಿದ್ರು ಕೂಡ ಅವರಲ್ಲಿ ಏನೋ ಒಂದು ಗುಣ ಇರುತ್ತೆ, ನಮ್ಮಲ್ಲಿ ಇಲ್ಲದೇ ಇರುವಂಥದ್ದು ಅವರಲ್ಲಿ ಇದ್ದೇ ಇರುತ್ತೆ. ಸೊ ನಾವು ಕಂಪೇರ್ ಮಾಡೋದೇ ತಪ್ಪು. ಆ್ಯಸ್ ಐ ಟೋಲ್ಡ್, ನಾವು ನೋಡೋಕ್ಕೆ ಅಂತ ಹೋದಾಗ ಬೆಟರ್ ಆಪ್ಷನ್ಸ್ ನೂರೆಂಟು ಸಿಗುತ್ತೆ ಮೊಬೈಲ್ನಲ್ಲಿ, ಇಂಟರ್ನೆಟ್ಟಲ್ಲಿ. ಆದರೂ ಕೂಡ ಒಂದು ಕಮಿಟ್ಮೆಂಟ್ ಅಂತ ಬಂದಾಗ, ಒಂದು ಪ್ರೀತಿ ಅಂತ ಬಂದಾಗ, ನೀವು ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀರಾ, ಎಷ್ಟು ಟ್ರಸ್ಟ್ನ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಇದನ್ನು ನಾವು ಚೀಟಿಂಗ್ ಅಂತಲೇ ಹೇಳ್ತೀವಿ. ಹಾಗೂ ಈ ಒಂದು ವಿಷಯನ ಯಾವುದೇ ರೀತಿಯಾಗೂ ನೀವು ಓಕೆ ಇಟ್ಸ್ ಫೈನ್ ಅಂತ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಎಷ್ಟೋ ಜನ ಏನು ಅಂದ್ಕೊಳ್ತಾರೆ ಅಂದರೆ, ನಾನು ಇವಾಗೇನಾದ್ರು ಕೇಳಿಬಿಟ್ರೆ ಅವ್ರು ನನ್ನ ಬಿಟ್ಟು ಹೋಗಿಬಿಡ್ತಾರೆ. ಅವ್ರು ಬಿಟ್ಟು ಹೋಗಬೇಕು ಅಂದರೆ ಅವ್ರು ಬಿಟ್ಟು ಹೋಗೇ ಹೋಗ್ತಾರೆ ನಿಮ್ಮನ್ನ. ಇವತ್ತಲ್ಲ ನಾಳೆ ಅವ್ರು ನಿಮ್ಮನ್ನ ಬಿಟ್ಟು ಹೋಗೇ ಹೋಗ್ತಾರೆ ಬೆಟರ್ ಆಪ್ಷನ್ ಬಂದಾಗ. ಒಂದು ಬೆಟರ್ ಆಪ್ಷನ್ನ ಒಂದು ಡೇಟಿಂಗ್ ಆ್ಯಪಲ್ಲಿ ಅಥವಾ ಫ್ರೆಂಡ್ಶಿಪ್ ಅನ್ನುವಂಥದ್ದನ್ನ ನಾವು ಬೇರೆ ಎಲ್ಲರೂ ಮಾಡ್ಕೋಬೋದು ಅಲ್ವಾ. ಬೇರೆ ರೀತಿಯಾಗಿ ಫ್ರೆಂಡ್ಶಿಪ್ಸ್ನ ನಾವು ಬೆಳೆಸ್ಕೋಬಹುದು. ಆದರೆ ಡೇಟಿಂಗ್ ಆ್ಯಪ್ಸ್ನಲ್ಲಿ ಫ್ರೆಂಡ್ಶಿಪ್ನ ಹುಡುಕ್ತಾ ಇದ್ದೀನಿ ಅಂತ ಮೂರ್ಖರಿದಾರಲ್ಲ, ಅವ್ರನ್ನ ಫಸ್ಟ್ ಟ್ಯಾಗ್ ಮಾಡಬೇಕಾಗತ್ತೆ ನೀವು ಕಮೆಂಟ್ಸ್ನಲ್ಲಿ, ಬಿಕಾಸ್ ಇಟ್ ಈಸ್ ರಾಂಗ್. ಆ್ಯಂಡ್ ಇದಕ್ಕೆ ಇವರು ಈ ರೀತಿಯಾಗಿ ಒಂದು ಏನು ಹೇಳ್ತಾರೆ, ಅನಾಲಿಸಿಸ್ ಹಾಗೂ ಈ ರೀತಿಯಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರಲ್ಲ, ಇಟ್ಸ್ ಸಚ್ ಅ ಸ್ಟೂಪಿಡ್ ಥಿಂಗ್ ಅಂತ ಹೇಳ್ತೀನಿ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.